ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್. ಸ್ನೇಹಿತರೆ, ಹಸು ಕರು ಹಾಕೋಕ್ಕಿಂತ ಮುಂಚೆ ಅಂದರೆ ಒಂದು ವಾರ 10 ದಿವಸ ಆ ಥರ ಇದ್ದಾಗ ಕೆಚ್ಚಲು ಸ್ವಲ್ಪ ಜಾಸ್ತಿ ಬಿಟ್ಟಿರುತ್ತೆ. ಅದ್ರ ಜೊತೆಗೇನು ಕೂಡ ಕೆಚ್ಚಲಿಂದ ಹಿಡಿದು ಒಕ್ಲತ್ತ ಗಂಟನು ಏನು ಒಕ್ಲ ಇರುತ್ತಲ್ಲ, ಆ ಒಕ್ಲ ಗಂಟನೂ ಕೂಡ ಅದು ಕೆಚ್ಚಲು ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಊತ ಜಾಸ್ತಿ ಆಗಿರುತ್ತೆ. ಆಗ ಕೆಲವು ರೈತರುಗಳು ಅದನ್ನು ನೋಡಿ ಇಂಜೆಕ್ಷನ್ ಕೊಡಿಸೋದು ಮತ್ತೊಂದು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ಸಾಮಾನ್ಯ ಎಲ್ಲ ಹಸುಗಳಲ್ಲಿ ಒಂದು 50% ಹಸುಗಳಲ್ಲಿ ಆ ಥರ ಬರುತ್ತೆ. ಅದನ್ನು ನೀವು ಯಾವ ಥರ ನಿವಾರಣೆ ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಐಸ್ನ ರೆಡಿ ಮಾಡ್ಕೋಬೇಕು. ಐಸ್ನ ರೆಡಿ ಮಾಡ್ಕೋಬೇಕು ಅಂದರೆ ಸಣ್ಣ ಸಣ್ಣ ಐಸ್ ಕ್ಯೂಬ್ ಮಾಡೋಂಗಿಲ್ಲ. ನೀವೊಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಐಸ್ನ ನೀರನ್ನು ಇಟ್ಟು ಅದನ್ನ ಐಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ತಗೊಂಡು ಒಂದು ದೊಡ್ಡ ಪ್ಲಾಸ್ಟಿಕ್ ಚೀಲ ಅದನ್ನು ಸಣ್ಣದಾಗಿ ಕುಯ್ಕೊಳ್ಳಿ. ಏನು ಒಂದು ಒಕ್ಲ ಇದೆಯಲ್ಲ, ಒಕ್ಲಕ್ಕಾಗುವಷ್ಟು ಒಂದೂವರೆ ಅಡಿ ಅಷ್ಟು ಅಗಲನ ಕೂಯ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಅದಕ್ಕೆ ಮಧ್ಯಕ್ಕೆ ಐಸ್ ಹಾಕ್ಬಿಟ್ಟು ಹೊಟ್ಟೆ ಭಾಗದಿಂದ ಎತ್ತಿ ಮೇಲ್ಗಡೆಗೆ ಕಟ್ಟಿ ಅದೇ ಥರ ದಿಸ್ತರಿ ಎರಡು ಟೈಮ್ ಮಾಡ್ಕೊಂಡು ಬಂದರೆ ಅದು ಊತ ಇಳಿತದೆ. ಊತ ಇಳಿದು ಹಸುಗೆ ರಿಲೀಫ್ ಸಿಗ್ತದೆ. ಏನು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಆ ಥರ ಆಟೋಮೆಟಿಕ್ಕಾಗಿ ಕರು ಹಾಕಿದ ಮೇಲೆ ಇಳಿದೋಗುತ್ತೆ. ನಿಮಗೆ ಮೊದಲೇ ಮುಂಚಿತವಾಗಲೇ ಮಾಡ್ಕೊಂಡ್ರೆ ಅದು ಒಂದು ಸ್ವಲ್ಪ ಹಸುಗೆ ಫೀಲು ಒಂದು ರಿಲ್ಯಾಕ್ಸ್ ಆಗುತ್ತೆ ಹಸು. ಮತ್ತು ಅದೇ ಥರ ಕೆಚ್ಚಲಿಗೂ ಕೂಡ ನೀವು ಐಸ್ನ ತಿಕ್ಬೋದು. ತಿಕ್ಕಿದರೆ ಅದು ಹಸುಗೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ನಿಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.